ಎಷ್ಟರ ಮಟ್ಟಿಗೆ ಸಾಮಾನ್ಯ ಆಗಿದೆ ಡಿವೋರ್ಸ್ ಅಂತಂದ್ರೆ ಯಾವ್ಯಾವ ಗ್ರೌಂಡ್ಸ್ ಮೇಲೆ ತಗೊಳ್ಬಹುದು ಅಂತಂದ್ರೆ, ಈ ಹುಡುಗನ್ ಜೊತೆಗೆ ಇವ್ರ ತಂದೆ ತಾಯಿ ನಮ್ಮನೇಲೆ ಇರ್ತಾರಂತೆ. ಇನ್ಫ್ಯಾಕ್ಟ್ ಹುಡುಗಿ ಇರೋದೇ ಅತ್ತೆ ಮಾವನ್ ಮನೆಯಲ್ಲಿ, ಮತ್ತೆ ಹೇಳೋದು ತಂದೆ ತಾಯಿ ಇಲ್ಲೇ ಇರ್ತಾರಂತೆ, ನಂಗೆ ಡಿವೋರ್ಸ್ ಬೇಕು, ನಾನು ಇರೋದಕ್ಕೆ ಆಗೋದಿಲ್ಲ. ಇವ್ರ ಅಕ್ಕ ಬರ್ತಿರ್ತಾರೆ, ಬೇಡ ಡಿವೋರ್ಸ್ ಕೊಡಿ. ಇವ್ರ ಮಕ್ಳಿದಾರೆ, ಇವ್ರ ಅಕ್ಕನ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾರೆ, ನನಗೆ ಡಿವೋರ್ಸ್ ಬೇಕು, ನಾನ್ ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅವ್ರ ಅಕ್ಕನ ಮಕ್ಳನ್ನ ಐಸ್ ಕ್ರೀಮ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ, ನನಗೆ ಯಾವತ್ತೂ ಐಸ್ ಕ್ರೀಮ್ ಕೊಡ್ಸಿಲ್ಲ, ನನಗೆ ಡಿವೋರ್ಸ್ ಬೇಕು. ಅಂದ್ರೆ ಒಂದು ಸೊಸೈಟಿಯಲ್ಲಿ ನೀವು ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೇಬೇಕು. ಏನಂತಂದ್ರೆ, ನೀವು ಡಿವೋರ್ಸ್ ಅಂತ ಏನ್ ಕೇಳ್ತಿದೀರಾ ಅದು ಸಾಮಾನ್ಯ ಆಗಿದೆ ಅಂತ ಹೇಳ್ತಿದೀವಿ. ಯಾಕೆ ಸಾಮಾನ್ಯ ಆಗಿದೆ ಅಂತಂದ್ರೆ, ಇವತ್ತು ಹುಡುಗಿ ಇಂಡಿಪೆಂಡೆಂಟ್ ಆಗಿರೋದನ್ನೇ ನಾವು ಫುಲ್ ಕಂಪ್ಲೀಟ್ ಬ್ಲೇಮ್ ಅಂತ ಅಲ್ಲ, ಬಟ್ ಒಂದ್ ಮಟ್ಟಕ್ಕೆ ಅದು ಕಾರಣ ಆಗಿದೆ. ಇವತ್ತು ಆ ಹುಡುಗಿಯ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಎಷ್ಟ್ರ ಮಟ್ಟಿಗೆ ಅವರ ತಂದೆ ತಾಯಿನೂ ಅದಕ್ಕೆ ಸಮರ್ಥನೆ ಕೊಡ್ತಾರೆ. ತಂದೆ ತಾಯಿ ಇಲ್ಲಮ್ಮ ನೀನ್ ಅತ್ತೆ ಮಾವ ಜೊತೆ ಇರ್ಬೇಕು ಅನ್ನೋಂತ ತಂದೆ ತಾಯಿನೂ ಇಲ್ಲ ಇವತ್ತು, ಅವರೂ ಕಮ್ಮಿ ಆಗೋಗಿದ್ದಾರೆ. ಸೊ ಆ ತಂದೆ ತಾಯಿ ಕೂಡ ಸಹ ಒಟ್ಟು ಕುಟುಂಬದಲ್ಲಿ ಇರ್ಬೇಕು ಅಂತಾನೆ ನಾವು ಕಳ್ಸಿದ್ದು ಅಂತ ಹೇಳ್ತಾರೆ ಮದ್ವೆ ಮಾಡ್ಬೇಕಾದಾಗ. ಆಮೇಲೆ ನೀವ್ ಯಾಕಿದ್ದೀರಿ, ನೀವು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಉಲ್ಟಾ ಅವರೇ ಹೋಗ್ತಾರೆ. ಸೊ ಈ ಒಂದು ಪರಿಸ್ಥಿತಿ ಎಷ್ಟು ಸಾಮಾನ್ಯ ಅಂತಂದ್ರೆ, ಹುಡುಗಿರು ಬರೀ ಈ ಗ್ರೌಂಡ್ ಮೇಲೆ ಅವ್ರ ಅಕ್ಕ ಬರ್ತಿದ್ದಾರೆ, ನನಗೆ ಡಿವೋರ್ಸ್ ಬೇಕು, ನನ್ನ ಕೈಯಲ್ಲಿ ಆಗೋದಿಲ್ಲ ಅವ್ರನ್ನೆಲ್ಲ ನೋಡೋದಿಕ್ಕೆ. ಮತ್ತೆ